ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಆಧಾರದ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2 BHK ಹೌಸ್ ರೆಂಟ್ಗೆ ಇದೆ ಸ್ನೇಹಿತರೆ. ಬನ್ನಿ ಏನೇನೋ ಸೌಲಭ್ಯ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಹೆಸರು ಸುಧಾ ಅಂತೇಳಿ, ಊರು ಬಂದು ಇವ್ರದ್ದು ಹೂವಿನ ಹಡಗಲಿ ಅಂತ, ಬಳ್ಳಾರಿ ಜಿಲ್ಲೆ. ವಯಸ್ಸು ಬಂದು ಇವರಿಗೆ 46 ವರ್ಷ ಆಗಿದೆ. ಆದರೂ ಸಹ ಬಗ್ಗಿಸಿ ಕೊಡೋದರಲ್ಲಿ ಯಾರಿಗಿಂತ ಏನು ಕಮ್ಮಿ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಏನು ಸಮಾಚಾರ ಅಂದರೆ, ಹೌಸ್ ಖಾಲಿಯಾಗಿ ಸುಮಾರು 8 ದಿನ ಆಯಿತು. ಆದರೂ 2 BHK ಹಳೆ ಮನೆ ಕಟ್ಟಿಸಿ 16 ವರ್ಷ ಆಗಿದೆ. ಅಷ್ಟೇನು ಚೆನ್ನಾಗಿಲ್ಲ, ಆದರೆ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಮನೆ ಅದ್ಭುತ ಅಂತ ಹೇಳ್ಬೋದು. ಪತಿ ಏನು ಕೆಲಸ ಮಾಡೋದು ಅಂದರೆ ರಿಯಲ್ ಎಸ್ಟೇಟ್, ಬೇಕಾದಷ್ಟು ಮಾಡಿಟ್ಟಿದ್ದಾರೆ ಆಸ್ತಿ. ಅದರ ಕಡೆ ಅಷ್ಟೇನೂ ಆಸಕ್ತಿ ಇಲ್ಲ. ಹವ್ಯಾಸ ಬಂದ್ಬಿಟ್ಟು ಹೆಚ್ಚಾಗಿ TV ನೋಡೋದು, ಅದು ಬಿಟ್ಟರೆ ಇವರಿಗೆ ಹವ್ಯಾಸ ಏನೂ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದು ಬಿಟ್ಟರೆ ಮೇಕಪ್ ಮಾಡಿಕೊಂಡು ಫಂಕ್ಷನ್ಸ್ ಆಗೋದು, ಅಲ್ಲಿ ಇಲ್ಲಿ ಸುತ್ತಾಡೋದು ಅಷ್ಟೇ. ಇನ್ನು ಕೆಲವರು 2 ವರ್ಷಕ್ಕೆ ಮನೆಯಲ್ಲಿ ಇರ್ತೀನಿ ಅಂತ ಬರ್ತಾರೆ, ಆದರೆ 6 ಅಥವಾ 9 ತಿಂಗಳಿಗೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಏಕೆಂದರೆ ಹಳೆ ಮನೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸುಖ ಸಿಕ್ಕ ಮೇಲೆ ಯಾರೂ ಇರೋದಿಲ್ಲ, ಎಲ್ಲರೂ ಅನುಭವಿಸಿ ಅವರಿಗೆ ಹೆಂಗೆ ಬೇಕೋ ಹಾಗೆ ಬದುಕುತ್ತಾರೆ ಅಂತ ಇಲ್ಲಿ 2ನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಮುಂದೇದು ಬಂದ್ಬಿಟ್ಟು, ಮನೆ ಮೇಲೆ ಕಾಳು ಒಣಗಿ ಹಾಕಲು ಉತ್ತಮವಾದ ನೆರಳು ಬರೋ ಥರ ಮಾಡಲಾಗಿದೆ, ಓಕೆ ಅಂತ ಇದು 3ನೇ ಹೇಳಿಕೆಯಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಇನ್ನು 4ನೇದು ಬಂದ್ಬಿಟ್ಟು, ಕಿಟಕಿ ಬಾಗಿಲು ಎಲ್ಲ ಅಲುಗಾಡುತ್ತೆ, ಸ್ವಲ್ಪ ಭದ್ರವಾಗಿ ಹಾಕಿದರೆ ಎಲ್ಲ ಸರಿ ಹೋಗುತ್ತೆ, ಏನು ಸಮಸ್ಯೆ ಇಲ್ಲ, ಖುಷಿಯಾಗಿರ್ಬೋದು. ಈ ಮನೆಯಲ್ಲಿ ಒಂದೇ ಒಂದು ಸ್ನೇಹಿತರೆ, ಕಿಟಕಿ ಬಾಗಿಲುಗಳು ಹಳೇದಾಗಿರೋದ್ರಿಂದ ಸ್ವಲ್ಪ ಅಲುಗಾಡುತ್ತೆ, ಏನು ಮಾಡೋದಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಉತ್ತಮವಾದ ಮನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು, ಎಂಟ್ರೆನ್ಸ್ ಸ್ವಲ್ಪ ಕತ್ಲಿದೆ ಸ್ನೇಹಿತರೆ. ಈ ಒಂದು ಮನೆಯಲ್ಲಿ ಗಾಳಿ ಬೆಳಕು ಸ್ವಲ್ಪ ಅಷ್ಟಕ್ಕಷ್ಟೇ. ಬಟ್ ಇಲ್ಲಿ ಏನು ಲೈಟ್ ಹಾಕೊಂಡ್ರೆ ಉತ್ತಮವಾದ ಮನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ, ಅಕ್ಕಪಕ್ಕದಲ್ಲಿ ವಿಶಾಲವಾದ ಹೃದಯ ಇರೋಂಥರು, ಅಂದರೆ ಒಳ್ಳೆ ಮನಸ್ಸಿರೋ ಅಂಥ ವ್ಯಕ್ತಿಗಳು ಇದ್ದಾರೆ ಅಂತಂದಮೇಲೆ ಇರೋದರಲ್ಲಿ ಒಳ್ಳೆ ಮನೆ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡ್ಬೋದು, ಇಲ್ಲಿ ಬೀರು ಇಟ್ಕೊಳ್ಳೋದಕ್ಕೆ, ಚೇರ್ ಹಾಕೊಳ್ಳೋದಕ್ಕೆ ತುಂಬಾ ವಿಶಾಲವಾಗಿದೆ ಜಾಗ. ಮತ್ತು ಯಾರ್ದು ಕಿರಿಕಿರಿ ಇರಲ್ಲ, ನೆಮ್ಮದಿಯಾಗಿ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಇರ್ಬೋದು. ಏನು ಕಿಟಕಿ ಬಾಗಿಲು ಹಳೇದಾಗಿರ್ಬೋದು ಅಷ್ಟೇ. ಓಕೆ.